ಪ್ರತಿದಿನ ನನ್ನ ಗಂಡ ಇತ್ತೀಚೆಗೆ ಸಾಯಂಕಾಲ ತುಂಬ ಲೇಟಾಗಿ ಬರುತ್ತಾರೆ. ಅಷ್ಟೇ ಅಲ್ಲ, ಅವನ ಬಟ್ಟೆಯಲ್ಲಿ ಯಾವುದೋ ಒಂದು ಹುಡುಗಿಯ ಕೂದಲುಗಳು ಇರುತ್ತದೆ. ಒಮ್ಮೊಮ್ಮೆ ಲಿಪ್ಸ್ಟಿಕ್ನ ಮಾರ್ಕ್ ಕೂಡ ಇರುತ್ತದೆ. ಯಾರು ಅದು ಅಂತ ಕೇಳಿದರೆ ಮಾತನ್ನು ಮರೆಸುತ್ತಾನೆ. ನನ್ನನ್ನು ಮುದ್ದಿಸುತ್ತಾನೆ. ಒಂದು ದಿನ ನಾನು ಇವನ ಅನೈತಿಕ ಸಂಬಂಧವನ್ನು ಕಂಡುಹಿಡಿಯಲು ಇವನ ಹಿಂದೆ ಹೋದೆ. ಆಗ ಅಲ್ಲಿ ಇದ್ದ ದೃಶ್ಯವನ್ನು ನೋಡಿ ಬೆಚ್ಚಿಬಿದ್ದೆ. ನನ್ನ ಗಂಡ ಅಯ್ಯೋ, ನನ್ನ ಬದುಕು ನನಗೆ ಸವತಿಯನ್ನು ತಂದಿದ್ದಾನೆ. ಅಯ್ಯೋ ಭಗವಂತ, ಏನು ಮಾಡಲಿ? ನನ್ನನ್ನು ಈಗ ಯಾರು ನೋಡಿಕೊಳ್ಳುತ್ತಾರೆ? ನನ್ನ ಹೆಸರು ರಮ್ಯಾ. ನನಗೆ ಮದುವೆ ಆಗಿ 8 ವರ್ಷಗಳು ಆಗಿದೆ. ನನ್ನ ಗಂಡನ ಹೆಸರು ರವಿ. ನಾವಿಬ್ಬರು ತುಂಬ ಪ್ರೀತಿಸಿ ಮದುವೆ ಆದೆವು, ಮನೆಯವರ ಒತ್ತಾಯದಿಂದ. ರವಿಯ ಮನೆಯವರಿಗೆ ಸ್ವಲ್ಪವೂ ಕೂಡ ನಾನು ಇಷ್ಟವಿರಲಿಲ್ಲ. ರವಿ ತುಂಬ ಬೆಳ್ಳಗೆ ಇದ್ದಾನೆ, ಆದರೆ ನಾನು ಕಪ್ಪಗೆ ಕುಳ್ಳಗೆ ಇದ್ದೇನೆ. ನನ್ನನ್ನು ನೋಡಿ ರವಿ ಏನಕ್ಕೆ ಪ್ರೀತಿಸಿದ? ಇಲ್ಲಿಯವರೆಗೂ ಕೂಡ ಅರ್ಥವಾಗಿಲ್ಲ. ಅವನ ಪ್ರೀತಿಯಲ್ಲಿ ಚೂರೂ ಕೂಡ ಕಲ್ಮಶವಿಲ್ಲ. ನನ್ನನ್ನು ರಾಣಿಯ ರೀತಿ ನೋಡಿಕೊಳ್ಳುತ್ತಾನೆ. ಇದು ಅವರ ಮನೆಯವರಿಗೆ ಸ್ವಲ್ಪವೂ ಕೂಡ ಇಷ್ಟವಿಲ್ಲ. ಪ್ರತಿದಿನವೂ ನನಗೆ ಕಾಟ ಕೊಡುತ್ತಿದ್ದರು. ಮೊದಲು ರವಿ ತುಂಬ ಜೋರಾಗಿ ಅವರ ಜೊತೆ ಮಾತನಾಡಿದರು. ನೀವೆಲ್ಲ ನನ್ನ ಹೆಂಡತಿಗೆ ತೊಂದರೆ ಕೊಡುವುದು ಆದರೆ ಈ ಮನೆಯನ್ನು ಬಿಟ್ಟು ಹೊರಟು ಹೋಗಿ, ಅಥವಾ ನಾವೇ ನಿಮ್ಮನ್ನು ಬಿಟ್ಟು ಬೇರೆ ಮನೆಗೆ ಹೊರಟು ಹೋಗುತ್ತೇವೆ. ನನ್ನ ಪ್ರೀತಿಯ ಹುಡುಗಿಗೆ ನೀವು ನನಗೆ ಬೆಲೆ ಕೊಟ್ಟ ಮೇಲೆ ಅವಳಿಗೂ ಕೂಡ ಬೆಲೆ ಕೊಡಬೇಕು ಅಂತ ತುಂಬ ಸ್ಟ್ರಿಕ್ಟ್ ಆಗಿ ಹೇಳಿದ ಮೇಲೆ ಅವರ ಮನೆಯಲ್ಲಿ ನನ್ನನ್ನು ವಿಧಿ ಇಲ್ಲದೆ ಒಪ್ಪಿಕೊಳ್ಳಲೇಬೇಕಿತ್ತು. ರವಿಯ ಪ್ರೀತಿ ನನ್ನನ್ನು ಸುಂದರವತಿಯನ್ನಾಗಿ ಮಾಡಿದ್ದು. ಅಂದರೆ ಮೊದಲು ಇಲ್ಲಿಯವರು ನನ್ನನ್ನು ಅಸಹ್ಯಪಟ್ಟುಕೊಳ್ಳುತ್ತಿದ್ದರು. ನನ್ನನ್ನು ನೋಡಿ ನನಗೆ ತುಂಬ ಬೇಸರ ಮಾಡುತ್ತಿದ್ದರು. ದಿನಗಳು ಕಳೆದಂತೆ ಅವರು ನನ್ನನ್ನು ಒಪ್ಪಿಕೊಂಡರು. ಈಗ ಅಷ್ಟೊಂದು ಅಸಹ್ಯ, ಅವಮಾನ ಅನುಭವಿಸುವ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರೂ ನನ್ನ ಮೇಲೆ ಅವಲಂಬಿತರಾಗಿದ್ದಾರೆ. ನಾನು ನನ್ನ ಪ್ರೀತಿಯಿಂದ ಎಲ್ಲರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಅತ್ತೆ ಮಾವನಿಗೆ ನಾನಿಲ್ಲದೆ ಅಂದಿನ ದಿನ ಇಲ್ಲ. ನಾದಿನಿಗೆ ಟ್ಯೂಷನ್ ಹೇಳಿಕೊಡಲು ನಾನು ಬೇಕೇ ಬೇಕು. ನಾನು ಮೈದುನನಿಗೆ ಪಾಕೆಟ್ ಮನಿಗಾದರೂ ಬೇಕು. ಈ ಮನೆಯ ಸಂಪೂರ್ಣವಾದ ಹಿಡಿತ ಈಗ ನನ್ನ ಕೈಯಲ್ಲಿದೆ. ನಾನು ಇಷ್ಟು ಒಳ್ಳೆಯ ಗೃಹಿಣಿ ಆಗಲು ಕಾರಣ ನನ್ನ ಗಂಡ ರವಿ. ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುವುದರ ಜೊತೆಗೆ ಗೌರವವನ್ನು ಕೊಡುತ್ತಾರೆ. ನಾನು ಮಾಡುವ ಪ್ರತಿ ಕೆಲಸದಲ್ಲೂ ನನ್ನ ಜೊತೆ ಇರುತ್ತಾರೆ, ನನಗೆ ಸಹಾಯ ಮಾಡುತ್ತಾರೆ. ನನ್ನ ಮನಸ್ಸಿನ ಭಾವನೆಗಳನ್ನು, ನನ್ನ ಆಲೋಚನೆಗಳು ಅವರಿಗಿಂತ ಭಿನ್ನವಾಗಿದ್ದರೂ ಅವರು ಅದನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಪುರಸ್ಕರಿಸುತ್ತಾರೆ. ಅವರು ನನಗೆ ಕೊಡುವ ಗೌರವ ಯಥೇಚ್ಛವಾದ ಗೌರವವೇ ಈ ನನ್ನ ಗೆಲುವಿಗೆ ಕಾರಣ. ನಮ್ಮ ಮನೆಯಲ್ಲಿ ಇರುವ ಒಂದೇ ಸಮಸ್ಯೆ ಎಂದರೆ ನನಗೆ 8 ವರ್ಷವಾದರೂ ಮಕ್ಕಳ ಸೌಭಾಗ್ಯ ಕರುಣಿಸಲಿಲ್ಲ. ನಾನು ಮತ್ತು ರವಿ ಸುತ್ತದ ದೇವಸ್ಥಾನವಿಲ್ಲ, ತೆಗೆದುಕೊಳ್ಳದ ಟ್ರೀಟ್ಮೆಂಟ್ ಇಲ್ಲ. ರವಿಗೆ ಮಕ್ಕಳ ಮೇಲೆ ಆಸಕ್ತಿಗಿಂತ ಜಾಸ್ತಿ ನಾನು ಎಂದರೆ ತುಂಬ ಪ್ರೀತಿ. ಅವರಿಗೆ ನಾನೇ ಮಗು. ನೀನು ನೋವು ಮಾಡಿಕೊಳ್ಳಬೇಡ, ಮಕ್ಕಳು ಆದರೂ ಖುಷಿ, ಆಗದೆ ಹೋದರೂ ಖುಷಿ, ನೀನೇ ನನ್ನ ಪಾಲಿನ ಸರ್ವಸ್ವ ಅಂತ ಹೇಳುತ್ತಾರೆ. ಆದರೆ ನನ್ನಿಂದ ಅವರ ಬದುಕು ಹಾಳಾಗಿ ಹೋಯಿತು ಅನ್ನುವ ಭ್ರಮೆ ನನಗೆ. ರವಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲವಂತೆ. ಸಮಸ್ಯೆ ಇರುವುದು ನನ್ನಲ್ಲೇ ಅಂತ ಡಾಕ್ಟರ್ ಹೇಳಿದರು. ಮನೆಯಲ್ಲಿ ಈ ವಿಷಯವನ್ನು ತಿಳಿದು ಅತ್ತೆ ರಂಪ ಮಾಡಿದರು. ಎಷ್ಟೇ ಒಳ್ಳೆಯವರು ಆದರೂ ಈ ರೀತಿಯ ವಿಷಯಗಳಿಂದ ಅವರು ತುಂಬ ಬೇಸರ ಮಾಡಿಕೊಂಡರು. ಅತ್ತೆ ಅಲ್ಲವೇ ಅವರು? ಹೇಗೆ ನನ್ನ ಅಮ್ಮ ಆಗಲು ಸಾಧ್ಯ? ಅವರಿಗೆ ಈ ವಂಶಕ್ಕೆ ರವಿಯ ಮಗು ಬೇಕೇ ಬೇಕು, ಮೊದಲನೇ ಮಗು. ನಾನು ಏನು ಮಾಡಲಿ? ಪ್ರತಿದಿನವೂ ಉಪವಾಸ ವ್ರತಗಳು ಮಾಡಿ ಮಾಡಿ ನನಗೆ ಸಾಕಾಗಿ ಹೋಗಿದೆ. ಯಾರು ಹೇಳಿದರು ಕೂಡ ನಾನು ಮಾಡುತ್ತೇನೆ, ಮಕ್ಕಳಾಗಲಿ ನನಗೆ ಅಂತ. ಇಂದು ನನ್ನ ತಂಗಿ ಶ್ರುತಿ ಬಂದಿದ್ದಳು. ಅವಳ ಪುಟ್ಟ ಮಗಳು ಕಾಂತಿಯನ್ನು ಕರೆದುಕೊಂಡು. ರವಿ ತುಂಬ ಹೊತ್ತು ಆಟ ಆಡಿಸಿದರು, ತುಂಬ ಮುದ್ದು ಮಾಡಿದರು. ರವಿಗೆ ಅವಳೆಂದರೆ ತುಂಬ ಇಷ್ಟ. ಅವಳು ನೋಡಲು ಅಷ್ಟು ಸುಂದರವಾಗಿದ್ದಾಳೆ. ನನಗೂ ಕೂಡ ಖುಷಿಯಾಗುತ್ತಿತ್ತು. ರವಿಯಲ್ಲಿ ಇರುವ ತಂದೆಯ ಪ್ರೀತಿ ಸ್ವಲ್ಪವಾದರೂ ಈ ರೀತಿ ಅರ್ಪಿಸುತ್ತಿದ್ದಾರೆ ಅಂತ. ಇದ್ದಕ್ಕಿದ್ದಂತೆ ಕಾಂತಿ ವಾಂತಿ ಮಾಡಲು ಶುರು ಮಾಡಿದಳು. ಆಗ ಶ್ರುತಿ ಅಳಲು ಶುರು ಮಾಡುತ್ತಾಳೆ. ಡಾಕ್ಟರ್ ಹತ್ತಿರ ನಾನು ಮತ್ತು ರವಿ ಕರೆದುಕೊಂಡು ಹೋಗುತ್ತಿದ್ದೆವು. ಅವಳು ಕೂಡ ನಮ್ಮ ಜೊತೆ ಬರುತ್ತಿದ್ದಳು. ಅವಳ ಮಾತುಗಳನ್ನು ಕೇಳಿ ನನಗೆ ಮತ್ತು ರವಿಗೆ ತುಂಬ ನೋವಾಯಿತು. ತುಂಬ ಹೊತ್ತು ಅವಳು ಭಾವನ ಜೊತೆ ಇದ್ದಳು. ಭಾವ ಏನಾದರೂ ತಿನ್ನಲು ಕೊಟ್ಟರ ಅಂತ ಕೇಳಿದಳು. ಆಗ ಅವರು ನಾನು ಏನನ್ನೂ ಕೊಟ್ಟಿಲ್ಲ ಅಂತ ತುಂಬ ನಯದಿಂದ ಹೇಳಿದರು. ನಾನು ಕೂಡ ಹೇಳಿದೆ, ಏನನ್ನೂ ಮಗುವಿಗೆ ಕೊಡುವುದಿಲ್ಲ ಅಂತ. ಆಗ ಅವಳು ಹೇಳುತ್ತಾಳೆ, ಏಕೆಂದರೆ
ನಿಮ್ಮಿಬ್ಬರಿಗೆ ಮಕ್ಕಳು ಇಲ್ಲವೇ? ಅಲ್ಲವೇ? ಮಕ್ಕಳಿಗೆ ಏನು ಕೊಡಬೇಕು, ಏನು ಕೊಡಬಾರದು ಅಂತ ನಿಮಗೆ ತಿಳಿದಿರುವುದಿಲ್ಲ. ಅದಕ್ಕಾಗಿ ಹಾಗೆ ಹೇಳಿದೆ. ಬೇಸರ ಮಾಡಿಕೊಳ್ಳಬೇಡಿ ಅಂತ ಹೇಳಿದಳು. ಅವಳು ಬೇಸರ ಮಾಡಿಕೊಳ್ಳಬೇಡಿ ಅಂತ ಹೇಳಿದರೂ ಕೂಡ ನಮಗೆ ತುಂಬ ಬೇಸರವಾಯಿತು. ಆಸ್ಪತ್ರೆಯಲ್ಲಿ ಡಾಕ್ಟರ್ ಶ್ರುತಿಗೆ ಬೈದರು. ಮಗುವಿಗೆ ಡೈಜೆಷನ್ ಆಗದೇ ಇರುವ ತುಂಬ ಗಟ್ಟಿ ಪದಾರ್ಥವನ್ನು ಕೊಟ್ಟಿದ್ದೀರಾ, ಆದ್ದರಿಂದ ಅವಳು ತುಂಬ ಕಷ್ಟಪಡುತ್ತಿದ್ದಾಳೆ. ಏನನ್ನು ಕೊಟ್ಟಿರಿ ಅಂತ ಕೇಳಿದ್ದಕ್ಕೆ, ಸರ್ ಬೆಳಿಗ್ಗೆ ಬರಬೇಕಾದರೆ ಬನ್ ಕೊಟ್ಟಿದ್ದೆ ಅಂತ ಹೇಳಿದರು. ಬನ್ ತುಂಬ ಗಟ್ಟಿ ಇರುತ್ತದೆ ಮೇಡಮ್, ಅದು ಮೈದಾದಿಂದ ಮಾಡಿರುತ್ತಾರೆ. ಚಿಕ್ಕ ಮಕ್ಕಳಿಗೆ ಅದನ್ನು ಅರಗಿಸಿಕೊಂಡು ಇರುವುದು ತುಂಬ ಕಷ್ಟ. ಈ ಬಿಸಿಲಿನಲ್ಲಿ ಆದಷ್ಟು ಮೃದುವಾದ ಫುಡ್ ಇರುವುದನ್ನು ಕೊಡಬೇಕು ಅಂತ ಹೇಳಿದರು. ಶ್ರುತಿ ಅವಳ ಮನೆಗೆ ಅಲ್ಲಿಂದಲೇ ಹೋದಳು. ನಾನು ಮತ್ತು ರವಿ ಮನೆಗೆ ಬಂದು ಇಬ್ಬರೂ ಕೂಡ ತುಂಬ ಬೇಸರದಲ್ಲಿ ಇದ್ದೆವು. ನನಗಿಂತ ಹೆಚ್ಚಾಗಿ ರವಿಯ ಮನಸ್ಸು ತುಂಬ ದುಃಖದಿಂದ ಇತ್ತು. ಅವರು ಊಟ ಮಾಡಿಲ್ಲ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ನಮಗೆ ಒಂದೇ ಒಂದು ಮಗು ಇದ್ದಿದ್ದರೆ ಈ ರೀತಿ ಸಿಕ್ಕವರ ಹತ್ತಿರ ಮಾತುಗಳನ್ನು ಅಂದಿಸಿಕೊಳ್ಳುವ ಅವಶ್ಯಕತೆ ಇರಲಿಲ್ಲ. ಆ ದೇವರು ನಮ್ಮಿಬ್ಬರ ಮಡಿಲನ್ನು ಏಕೆ ಈ ರೀತಿ ಖಾಲಿ ಮಾಡಿಬಿಟ್ಟ ಅಂತ ಅಳಲು ಶುರು ಮಾಡಿದರು. ಮಧ್ಯರಾತ್ರಿ ನಾನು ಸಮಾಧಾನ ಮಾಡಿ ಹೇಳಿದೆ, ನಿಮಗೆ ಇಷ್ಟವಿದ್ದರೆ ಇನ್ನೊಂದು ಮದುವೆ ಆಗಿ ಯಾವುದೇ ಸಮಸ್ಯೆ ಇಲ್ಲ, ಆದರೆ ನೀವು ಚೆನ್ನಾಗಿರಬೇಕು ಅಂತ. ರವಿ ಈ ರೀತಿಯ ಮಾತುಗಳನ್ನು ಆಡಿ ನನಗೆ ಇನ್ನೂ ನೋವು ಮಾಡಬೇಡ ಅಂತ ಗಟ್ಟಿಯಾಗಿ ನನ್ನನ್ನು ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತನ್ನು ಕೊಟ್ಟರು. ಸ್ವಲ್ಪ ದಿನ ರವಿ ಸರಿ ಹೋದರು. ಇಂದು ತುಂಬ ಲೇಟಾಗಿ ಬರುತ್ತೇನೆ ಅಂತ ಫೋನ್ ಮಾಡಿದರು. ಅವರಿಗಾಗಿ ಕಾದು ಕಾದು ಬೇಸರದಿಂದ ಕುಳಿತೆ. ಪ್ರತಿ ರಾತ್ರಿ ಇದೇ ರೀತಿ ಆಗುತ್ತಿದೆ. ಇತ್ತೀಚೆಗೆ ಅವರ ಹತ್ತಿರ ಏನನ್ನು ನಿಷ್ಠೂರವಾಗಿ ಕೇಳಲು ಮನಸ್ಸು ಒಪ್ಪುವುದಿಲ್ಲ. ನನ್ನಂತಹ ಮಕ್ಕಳಾಗದೇ ಇರುವ ಕುರೂಪಿಯಾಗಿ ಇರುವ ಹೆಂಗಸನ್ನು ಅವರ ಮನೆಯವರ ವಿರೋಧವನ್ನು ಕಟ್ಟಿಕೊಂಡು ಮದುವೆಯಾಗಿರುವ ಪುಣ್ಯಾತ್ಮ. ಅವರು ಕಾಲು ತೊಳೆದು ನೀರು ಕುಡಿದರೂ ಕೂಡ ನನಗೆ ಪುಣ್ಯ ಬರುತ್ತದೆ. ಎಷ್ಟು ಹೊತ್ತಾದರೂ ಬರಲಿ, ನಾನು ಕಾಯುತ್ತೇನೆ ಅಂತ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳುತ್ತಿದ್ದೆ. ಜಾಸ್ತಿ ಆಗುತ್ತಿದೆ. ಅವರು ಮೊದಲಿನ ಹಾಗೆ ಪ್ರೀತಿಯಿಂದ ನನ್ನ ಜೊತೆ ಮಾತನಾಡುತ್ತಿಲ್ಲ. ಕಣ್ಣಿನಲ್ಲಿ ಕಣ್ಣನ್ನು ಇಟ್ಟು ನೋಡುವುದಿಲ್ಲ. ಸ್ವಲ್ಪ ಭಯದಲ್ಲಿ ಇರುತ್ತಾರೆ. ಎಲ್ಲಿಗೆ ಹೋಗುತ್ತೇನೆ, ಎಲ್ಲಿಗೆ ಬರುತ್ತೇನೆ ಅದರ ಬಗ್ಗೆ ಸ್ವಲ್ಪ ಕೂಡ ಮಾಹಿತಿ ಕೊಡುವುದಿಲ್ಲ. ನನ್ನ ಕಣ್ಣುಗಳಲ್ಲಿ 1000 ಪ್ರಶ್ನೆಗಳು ಇರುತ್ತದೆ ಅಂತ ತಿಳಿದು ಅವರು ನನ್ನ ಮುಖವನ್ನೇ ನೋಡುವುದಿಲ್ಲ. ಸುಮಾರು ದಿನದಿಂದ ಇದೇ ಕೆಲಸ ಮಾಡುತ್ತಿದ್ದಾರೆ. ನನಗೆ ತುಂಬ ದುಃಖವಾಗುತ್ತಿತ್ತು. ನನ್ನಿಂದ ಅವರ ಎಲ್ಲ ಅವಶ್ಯಕತೆಗಳು ಪೂರೈಕೆ ಆಗುತ್ತಿದೆ. ನನ್ನ ಗಂಡ ನನ್ನನ್ನು ತುಂಬ ಗೌರವದಿಂದ ಕಾಣುತ್ತಿದ್ದಾನೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ನನ್ನ ಜೊತೆ ತುಂಬ ಮೃದುವಾಗಿ ಇದ್ದಾರೆ. ಅಕಸ್ಮಾತ್ ನನ್ನ ಗಂಡ ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಅಂತ ತಿಳಿದರೆ ಅವರೂ ಕೂಡ ಅವರ ವರಸೆಯನ್ನು ತೆಗೆದು ನನಗೆ ಕಷ್ಟ ಕೊಡಲು ಶುರು ಮಾಡುತ್ತಾರೆ. ಇತ್ತೀಚೆಗೆ ನನಗೆ ತಿಳಿಯದ ಹೊಸ ಕೆಲಸವನ್ನು ಮಾಡುತ್ತಿದ್ದಾರೆ. ಬೆಳಿಗ್ಗೆ ನಾನು ಹೇಳುವುದಕ್ಕಿಂತ ಮುಂಚೆ ಮಹಡಿಯ ಮೇಲೆ ಹೋಗಿ ಅವರ ಬಟ್ಟೆಯನ್ನು ಒಗೆಯುತ್ತಾ ಇರುತ್ತಾರೆ. ಕಾರಣ ಕೇಳಿದರೆ ಏನೂ ಇಲ್ಲ ಅಂತ ಹೇಳುತ್ತಾರೆ. ಇಂದು ಸ್ವಲ್ಪ ಅನಾರೋಗ್ಯ ಇದ್ದಿದ್ದರಿಂದ ಅವರು ಹಾಗೆ ಮಲಗಿಬಿಟ್ಟಿದ್ದರು. ಅವರ ಬಟ್ಟೆಯನ್ನು ನಾನೇ ತೆಗೆದೆ. ಆಗ ಅವರ ಶರ್ಟನ್ನು ನೋಡಿ ಬೆಚ್ಚಿಬಿದ್ದೆ. ಲಿಪ್ಸ್ಟಿಕ್ ಮಾರ್ಕ್ ಇದೆ. ಕಪ್ಪನೆಯ ಕೂದಲುಗಳು ಶರ್ಟ್ ಪೂರ್ತಿಯಾಗಿ ಇದೆ. ಇದರಿಂದ ಪ್ರತಿ ರಾತ್ರಿ ಅವರು ಬಟ್ಟೆಯನ್ನು ನನಗೆ ತಿಳಿಯದ ಹಾಗೆ ವಾಶ್ ಮಾಡುವುದೇನು? ನನಗೆ ಬಟ್ಟೆ ಒಗೆಯಲು ಕೊಟ್ಟರೆ ಇವರು ಮಾಡುತ್ತಿರುವ ಗನಂದಾರಿಯ ಕೆಲಸಗಳು ತಿಳಿಯುತ್ತದೆ ಅಂತ ಬೇಸರವಾಯಿತು. ಒಂದೇ ಸಲ ನಿರ್ಧಾರಕ್ಕೆ ಬರಬಾರದು ಅಂತ ಪ್ರತಿದಿನ ಗಮನಿಸಿದೆ. ಪ್ರತಿದಿನ ಇದೇ ರೀತಿ ಆಗುತ್ತದೆ. ಒಮ್ಮೊಮ್ಮೆ ಶರ್ಟನ್ನು ಹಾಕಿಕೊಂಡು ಬರುತ್ತಾರೆ, ಒಮ್ಮೊಮ್ಮೆ ಕವರ್ನಲ್ಲಿ ತಂದು ನಾನು ಮಲಗಿದ್ದೆ ಅಂತ ಗೊತ್ತಾದ ಮೇಲೆ ಹೋಗಿ ವಾಶ್ ಮಾಡುತ್ತಾರೆ. ಅಕಸ್ಮಾತ್ ನನ್ನ ಕೈಗೆ ಅವರ ಬಟ್ಟೆ ಸಿಕ್ಕಿದಾಗ ತಿಳಿಯುತ್ತಿತ್ತು ಲಿಪ್ಸ್ಟಿಕ್ ಮಾರ್ಕು, ಕೂದಲುಗಳು, ಮಲ್ಲಿಗೆಯ ಹೂವಿನ ಸುವಾಸನೆಗಳು ಆ ಶರ್ಟಿಂದ ಬರುತ್ತಿತ್ತು. ನನಗೆ ತುಂಬ ದುಃಖವಾಯಿತು. ನನ್ನ ಗಂಡ ಬಹುಶಃ ಇನ್ನೊಂದು ಸಂಬಂಧವನ್ನು ಇಟ್ಟುಕೊಂಡಿರಬಹುದು. ಇಟ್ಟುಕೊಳ್ಳಲಿ ಬಿಡಿ, ನಾನು ಅವರಿಗೆ ಯೋಗ್ಯಳಲ್ಲ ಅಂತ ಮನಸ್ಸಿಗೆ ಅನಿಸಿತು. ಅವರನ್ನು ಫಾಲೋ ಮಾಡಿ ಅವರು ಎಲ್ಲಿ ಹೋಗುತ್ತಿದ್ದಾರೆ ಅದನ್ನು ತಿಳಿದುಕೊಂಡು ಆನಂತರ ಡೈವೋರ್ಸ್ ಕೊಡೋಣ ಅಂತ ಅಂದುಕೊಂಡೆ. ಬೆಳಿಗ್ಗೆ ಅವರು ಎಂದಿನಂತೆ ಆಫೀಸ್ಗೆ ಹೋದರು. ಆದರೆ ಅವರನ್ನು ಫಾಲೋ ಮಾಡುವ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ನನಗೆ ಇಲ್ಲ.
ಅವರು ನನ್ನ ಪ್ರಾಣ. ಅವರಿಗೆ ಇಷ್ಟ ಬಂದ ಹಾಗೆ ಬದುಕಲಿ. ಅಕಸ್ಮಾತ್ ಅವರು ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಸಾಯಂಕಾಲ ಮನೆಗೆ ಬರಲಿ, ಮಾತನಾಡುತ್ತೇನೆ. ಈ ರೀತಿ ಕದ್ದು ಮುಚ್ಚಿ ಅವರ ಹಿಂದೆ ಹೋಗಿ ಅವರನ್ನು ಪರೀಕ್ಷಿಸುವ ಅವಶ್ಯಕತೆ ಇಲ್ಲ. ಅಪ್ಪ ಅಮ್ಮನ ಮನೆಯಲ್ಲಿ ನಾನು ಅಷ್ಟು ಖುಷಿಯಾಗಿ ಇರಲಿಲ್ಲ. ಬಡತನದಿಂದ ಇದ್ದೆ. ಮೊದಲನೇ ಹೆಣ್ಣು ಮಗಳು ನೋಡಲು ಸುಂದರವಾಗಿಲ್ಲ ಅಂತ ನಾನು ಚಿಕ್ಕವಳು ಆದಾಗಿನಿಂದಲೂ ಪ್ರತಿಯೊಬ್ಬರು ನನ್ನನ್ನು ಬೈಯುತ್ತಿದ್ದರು. ಆದರೆ ಇವರು ಮಾತ್ರ ಎಂದೂ ಕೂಡ ನನ್ನ ರೂಪದ ಬಗ್ಗೆ ಆಗಲಿ ಬೇರೆ ವಿಷಯದ ಬಗ್ಗೆ ಆಗಲಿ ಕೆಟ್ಟದಾಗಿ ಮಾತನಾಡಲಿಲ್ಲ. ಇವರ ಸಹಾಯಕ್ಕೆ ನಾನು ಚಿರಋಣಿ. ಒಬ್ಬರೇ ಬಂದಿಲ್ಲ. ಅವರ ಗೆಳೆಯ ಆಕಾಶ್, ಅವರ ಹೆಂಡತಿ ಅದಿತಿ, ಮೂವರು ಬಂದರು. ಅವರಿಗಾಗಿ ನಾನು ಬಹಳ ಬೇಗ ರುಚಿ ರುಚಿಯಾದ ಪಕೋಡ, ಜಾಮೂನ್ ಮಾಡಿದೆ. ಅವರು ತುಂಬ ಖುಷಿಪಟ್ಟರು. ನೀನು ಅದೃಷ್ಟ ಮಾಡಿದ್ದೀಯಾ, ಈಗಿನ ಕಾಲದಲ್ಲಿ ಎಷ್ಟು ಒಳ್ಳೆಯ ಹೆಂಡತಿ ನಿಮಗೆ ಸಿಕ್ಕಿದ್ದಾಳೆ ಅಂತ ಅವರ ಗೆಳೆಯರು ಕೂಡ ನನ್ನನ್ನು ಹೊಗಳಿದರು. ಎಲ್ಲ ಮಾತುಕತೆಗಾಗಿ ಅವರು ಅವರ ಮನೆಗೆ ಹೋಗುವ ಸಂದರ್ಭದಲ್ಲಿ ಅದಿತಿ ನನ್ನ ರೂಮಿಗೆ ಬಂದು ಬಾಗಿಲು ಹಾಕಿಕೊಂಡು ಹೇಳುತ್ತಾಳೆ, ನಿಮ್ಮ ಮನೆಯವರು ತುಂಬ ಒಳ್ಳೆಯವರು. ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಿ. ಸಂಬಂಧವೇ ಇಲ್ಲದ ನನಗೆ ಮತ್ತು ನನ್ನ ಗಂಡನಿಗೆ ಇಷ್ಟೊಂದು ಸಹಾಯ ಮಾಡಿದ್ದಾರೆ. ನನ್ನ ಅತ್ತೆ ಮನೆಯವರು ತುಂಬ ಕೆಟ್ಟವರು. ಪ್ರೀತಿಸಿ ಮದುವೆ ಆಗಿದ್ದರಿಂದ ತುಂಬ ತೊಂದರೆ ಮಾಡಿದರು. ಇದರಿಂದ ಅಪ್ಪ ಅಮ್ಮ ಅವರ ಜೊತೆ ಯಾವುದೇ ಸಂಬಂಧ ಬೇಡ ಅಂತ ನನ್ನನ್ನು ಮನೆಗೆ ಕರೆದುಕೊಂಡು ಬಂದರು. ಆದರೆ ನನಗೆ ನನ್ನ ಗಂಡ ಎಂದರೆ ತುಂಬ ಪ್ರೀತಿ. ಅವರನ್ನು ನೋಡುವ ಆಸೆ ಆಗುತ್ತಿತ್ತು. ಆಗ ನಿಮ್ಮ ಮನೆಯವರು ನನ್ನ ಗಂಡನನ್ನು ಪ್ರತಿದಿನ ನನ್ನ ಹತ್ತಿರ ಕರೆದುಕೊಂಡು ಬರುತ್ತಿದ್ದರು. ಮಾನಸಿಕವಾಗಿ ನಾನು ತುಂಬ ಅಪ್ಸೆಟ್ ಆಗಿದ್ದೆ. ತುಂಬ ಸಲ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗೋಣ ಅನ್ನುವ ನಿರ್ಧಾರವನ್ನು ಮಾಡಿದ್ದೆ. ಆಗ ನಿಮ್ಮ ಗಂಡ ನನಗೆ ಸಮಾಧಾನ ಮಾಡುತ್ತಿದ್ದರು. ಒಂದು ದಿನ ಆದಿತ್ಯ ನನ್ನ ಹತ್ತಿರ ಬಂದು ಅವರ ಮನೆಗೆ ಹೋದಾಗ ಅವರ ಅಮ್ಮ ಬಟ್ಟೆಯನ್ನು ಒಗೆಯಬೇಕಾದಾಗ ನನ್ನ ಕೂದಲು ಅವರ ಬಟ್ಟೆಯಲ್ಲಿ ಇದ್ದುದನ್ನು ನೋಡಿ ತುಂಬ ಜಗಳ ಮಾಡಿದರು. ನಮ್ಮ ಮನೆಗೆ ಫೋನ್ ಮಾಡಿ ಅಪ್ಪ ಅಮ್ಮನ ಮರ್ಯಾದೆ ಕಳೆದರು. ನಿಮ್ಮ ಮಗಳು ನನ್ನ ಮಗನನ್ನು ಬಿಟ್ಟಿಲ್ಲ, ಪ್ರತಿದಿನ ಇಬ್ಬರು ಸೇರುತ್ತಾರೆ ಅಂತ ಕೆಟ್ಟದಾಗಿ ಮಾತನಾಡಿದರು. ಆದರೆ ರವಿ ಆದಿತ್ಯನನ್ನು ನನ್ನ ಹತ್ತಿರ ಕರೆದುಕೊಂಡು ಬರುವುದನ್ನು ಬಿಟ್ಟಿಲ್ಲ. ಆದರೆ ಈ ಬಾರಿ ಅವರು ಹಾಕಿಕೊಂಡಿದ್ದ ಶರ್ಟನ್ನು ನನ್ನ ಗಂಡನಿಗೆ ಹಾಕಿ ಕಳುಹಿಸುತ್ತಿದ್ದರು. ಕೂದಲಾಗಲಿ ಲಿಪ್ಸ್ಟಿಕ್ ಮಾರ್ಕ್ ಆಗಲಿ ಅಕಸ್ಮಾತ್ ಆ ಬಟ್ಟೆಯ ಮೇಲೆ ಬಿದ್ದರೆ ಅದನ್ನು ನಾನೇ ಒಗೆಯುತ್ತೇನೆ ಅಂತ ಒಮ್ಮೊಮ್ಮೆ ಎಕ್ಸ್ಟ್ರಾ ಪೇರ್ ತಂದಿರುತ್ತಿದ್ದರು. ಯಾವುದೇ ಶರ್ಟ್ ಆಗಲಿ ಬಟ್ಟೆಯಾಗಲಿ ಕಾರ್ನಲ್ಲಿ ಎಕ್ಸ್ಟ್ರಾ ಇದ್ದರೆ ಆದಿತ್ಯನ ಅಮ್ಮ ಅದನ್ನೆಲ್ಲ ನೋಡಿ ಗಲಾಟೆ ಮಾಡುತ್ತಿದ್ದಳಂತೆ. ನೀನು ಅವರ ಮನೆಗೆ ಹೋಗಿ ಬರುತ್ತಿದ್ದೀಯಾ ಅಲ್ಲವೇ ಅಂತ. ಅಕಸ್ಮಾತ್ ನಿಮ್ಮ ಗಂಡನ ಬಟ್ಟೆಯ ಮೇಲೆ ಕೂದಲಾಗಲಿ ಲಿಪ್ಸ್ಟಿಕ್ ಮಾರ್ಕ್ ಆಗಲಿ ಅದು ಇದ್ದರೆ ದಯವಿಟ್ಟು ಕ್ಷಮಿಸಿ. ಅದು ಆದಿತ್ಯ ಹಾಕಿಕೊಂಡು ಬರುತ್ತಿದ್ದರು. ನಂತರ ರವಿಯ ಕೈಯಲ್ಲಿ ಕೊಟ್ಟು ಕಳುಹಿಸುತ್ತಿದ್ದರು. ಈ ಒಂದು ತಪ್ಪಿಗಾಗಿ ಕ್ಷಮಿಸಿ. ನಿಮಗೇನಾದರೂ ರವಿ ಮೇಲೆ ಅನುಮಾನ ಬಂದಿದ್ದರೆ ಅಥವಾ ಮನಸ್ಸಿನಲ್ಲಿ ಇನ್ಯಾವುದಾದರೂ ಭಾವನೆಗಳು ಇದ್ದರೆ ತೆಗೆದುಬಿಡಿ. ರವಿ ಅಪ್ಪಟ ಬಂಗಾರ. ಒಂದು ಹೆಣ್ಣಿನ ಮನಸ್ಸು ಹೆಣ್ಣಿಗೆ ಅಲ್ಲವೇ ಅರ್ಥವಾಗುವುದು. ನೀವು ಪ್ರತಿ ಬಾರಿ ಬಂದಾಗಲೂ ಎಷ್ಟು ಖುಷಿಯಾಗಿ ಇರುತ್ತಿದ್ದೀರಿ. ಆದರೆ ಇಂದು ತುಂಬ ಮಂಕಾಗಿ ಇದ್ದೀರಾ. ಯಾವುದೇ ಲವಲವಿಕೆ ಇಲ್ಲ. ಆ ಕಣ್ಣುಗಳು, ಆ ಮುಖ, ಸಾವಿರ ಪ್ರಶ್ನೆಗಳು ನನ್ನ ಹತ್ತಿರ ಕೇಳಿದ ರೀತಿ ಅನಿಸುತ್ತಿತ್ತು. ಅದಕ್ಕೆ ಎಲ್ಲ ವಿಷಯವನ್ನು ಹೇಳಿದೆ. ಶ್ರೀರಾಮಚಂದ್ರ ನಿಮ್ಮ ಗಂಡ, ಯಾವುದೇ ಅನುಮಾನ ಬೇಡ ಅಂತ ನನ್ನ ಕೈಯನ್ನು ಹಿಡಿದುಕೊಂಡು ಅವಳು ಈ ಮಾತುಗಳನ್ನು ಮುಗಿಯುವುದರ ಒಳಗೆ ನನ್ನ ಕಣ್ಣಿಂದ ಕಣ್ಣೀರು ಬಂತು. ಅಷ್ಟರಲ್ಲಿ ಆದಿತ್ಯ ಅವಳನ್ನು ಕರೆದುಕೊಂಡು ಹೋದ ಮನೆಗೆ. ಹೋಗುವಾಗ ಆದಿತ್ಯ ಹೇಳುತ್ತಾನೆ, ಈಗ ನಾನು ನನ್ನ ಹೆಂಡತಿಯ ಮನೆಯಲ್ಲೇ ಇರುವುದು. ರವಿ ನನಗೆ ಬುದ್ಧಿ ಮಾತುಗಳನ್ನು ಹೇಳಿದ ಮೇಲೆ ಅರ್ಥವಾಯಿತು. ನಮ್ಮಿಬ್ಬರನ್ನು ಒಂದು ಮಾಡಿದ ಪುಣ್ಯಾತ್ಮ, ಅವನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳಿ ಹೋದ. ನನಗೆ ಇವರ ಮಾತುಗಳಿಂದ ಕ್ಲಾರಿಟಿ ಸಿಕ್ಕಿತು. ಅವರಿಬ್ಬರ ವಿಷಯವನ್ನು ಒಂದು ಮಾಡಲು ಹೋಗಿ ಇವರು ಪ್ರತಿದಿನ ಲೇಟಾಗಿ ಬರುತ್ತಿದ್ದರು. ಇವರ ಬಟ್ಟೆಯನ್ನು ಅವನಿಗೆ ಹಾಕಿಕೊಳ್ಳಲು ಕೊಡುತ್ತಿದ್ದರು. ಅವನು ಅದಿತಿಯ ರೂಮಿನ ಕಿಟಕಿಯಿಂದ ಹೋಗಿ ಅವಳನ್ನು ಪ್ರತಿದಿನ ಸೇರುತ್ತಿದ್ದ. ಆದರೆ ಈಗ ಇಬ್ಬರು ಒಂದೇ ಮನೆಯಲ್ಲಿ ಇದ್ದಾರೆ ರವಿಯ ಪರಿಶ್ರಮದಿಂದ. ಅಯ್ಯೋ ದೇವರೇ, ಇಷ್ಟು ಚಿಕ್ಕ ವಿಷಯಕ್ಕೆ ನಾನು ಡೈವರ್ಸ್ ಬಗ್ಗೆ ಯೋಚನೆ ಮಾಡುತ್ತಿದ್ದೇನೆ ಅಂತ ಇತ್ತೀಚೆಗೆ ನಡೆದ ವಿಷಯಗಳ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದೆ. ನನ್ನ ಕತ್ತಿನ ಮೇಲೆ ಮುತ್ತನ್ನು ಕೊಟ್ಟರು. ರವಿ ಹಿಂದೆಯಿಂದ ಬಂದು ನನ್ನನ್ನು ತಬ್ಬಿಕೊಂಡು, ಮೇಡಮ್, ಅವರು ಇತ್ತೀಚೆಗೆ ನನ್ನನ್ನು ಮರೆತು ಬಿಟ್ಟಿದ್ದೀರಾ? ನಿಮ್ಮ ಸೇವಕ ನಿಮಗಾಗಿ ಕಾದು ಕುಳಿತಿದ್ದಾನೆ ಅಂತ.
ನಾನು ಅವರನ್ನು ತಬ್ಬಿಕೊಂಡು ಅಳಲು ಶುರು ಮಾಡಿದೆ. ಈ ವಿಷಯಕ್ಕೆ ಕ್ಲಾರಿಟಿ ಕೊಡೋಣ ಅಂತ. ಆದರೆ ಅವರು ನನ್ನ ಬಾಯನ್ನು ಮುಚ್ಚಿದರು. ನಿನ್ನ ಕಣ್ಣುಗಳು ನನಗೆ ಕೇಳುತ್ತಿದ್ದವು 1000 ಪ್ರಶ್ನೆಗಳನ್ನು. ನನಗೆಲ್ಲ ಅಂದೇ ಅರ್ಥವಾಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅದಿತಿ. ನಿನ್ನ ಜೊತೆ ಮಾತನಾಡಬೇಕಾದರೆ ನಿನ್ನ ಕಣ್ಣಿನಲ್ಲಿ ಬರುತ್ತಿದ್ದ ಕಣ್ಣೀರೇ ನನಗೆ ಪ್ರತಿ ವಿಷಯವನ್ನು ಹೇಳಿತು. ನೀನು ಆಗಿದ್ದಕ್ಕೆ ಎಂದೂ ಕೂಡ ನನ್ನನ್ನು ಪ್ರಶ್ನಿಸಿಲ್ಲ. ಆದರೆ ಬೇರೆ ಹುಡುಗಿಯರು ಆಗಿದ್ದರೆ ರಂಪ ಮಾಡಿಬಿಡುತ್ತಿದ್ದರು. ನಿನ್ನ ಬೆಲೆ ನಿನಗೆ ತಿಳಿದಿಲ್ಲ ಅಲ್ಲ ಚಿನ್ನ. ನೀನು ಅಪ್ಪಟ ಬಂಗಾರ. ನಿನ್ನ ಮನಸ್ಸು ತುಂಬ ಸುಂದರವಾಗಿದೆ. ಆ ಸುಂದರವಾದ ಮನಸ್ಸಿಗಾಗಿ ನಾನು ಯಾಮಾರಿ ನಿನ್ನನ್ನು ಮದುವೆಯಾಗಿದ್ದು. ಪ್ರತಿ ಬಾರಿ ನೀನು ನಿನ್ನ ಸೌಂದರ್ಯದ ಬಗ್ಗೆ ಬೇಸರಿಸಿಕೊಳ್ಳಬೇಡ ಅಂತ ಹೇಳುತ್ತಿದ್ದರು. ಆದರೆ ಇದ್ದಕ್ಕಿದ್ದಂತೆ ನನಗೆ ತಲೆಸುತ್ತು ಬಂದಂತೆ ಆಗಿ ಕೆಳಗೆ ಬೀಳುವುದರಲ್ಲಿ ಇದ್ದೆ. ಆಗ ರವಿ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಡಾಕ್ಟರನ್ನು ಮನೆಗೆ ಕರೆಸಿದರು. ಆಗ ಡಾಕ್ಟರ್ ಹೇಳಿದ ವಿಷಯವನ್ನು ಕೇಳಿ ಖುಷಿ ಪಟ್ಟರು. ನಿಮ್ಮ ಹೆಂಡತಿಗೆ ಈಗ 3 ತಿಂಗಳು. ತುಂಬ ಪ್ರೀತಿಯಿಂದ ನೋಡಿಕೊಳ್ಳಿ ಅಂತ ಹೇಳಿದರು. ರವಿ ಮತ್ತು ನನ್ನ ಖುಷಿಗೆ ಪಾರವೇ ಇಲ್ಲ. ರವಿಯ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಬರುತ್ತಿದೆ. ನಾನು ನೋಡಬಾರದು ಅಂತ ಅವರು ಮುಖವನ್ನು ಆ ಕಡೆ ಈ ಕಡೆ ತಿರುಗಿಸುತ್ತಿದ್ದಾರೆ. ನನಗೆ ಎಲ್ಲ ಅರ್ಥವಾಗಿ ಅವರ ಹತ್ತಿರ ಹೋಗಿ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಈ ದಿನಕ್ಕಾಗಿ ನಾವಿಬ್ಬರು ಎಷ್ಟೋ ದಿನಗಳಿಂದ ಕಾಯುತ್ತಿದ್ದೆವು ಅಲ್ಲವೇ? ಮಗು ಹುಟ್ಟಿದರೆ ನಿಮ್ಮ ರೀತಿ ಹುಡಲಿ. ನೀವು ಎಷ್ಟು ಒಳ್ಳೆಯವರು. ನೀವು ಮಾಡಿದ ಪುಣ್ಯದ ಫಲದಿಂದ ನನ್ನ ಮಡಿಲು ತುಂಬಿತು ಅಂದರೆ ರವಿ ಹೇಳುತ್ತಾರೆ. ಇಲ್ಲ, ಪ್ರತಿದಿನವೂ ನಿನ್ನನ್ನು ಯಾರು ಗುರುತಿಸಿದರೂ ಗುರುತಿಸದೇ ಹೋದರೂ ಒಳ್ಳೆಯ ಕೆಲಸವನ್ನು ಮಾಡುತ್ತೀಯ. ನಿನ್ನ ಒಳ್ಳೆಯ ಕೆಲಸಗಳಿಂದ ಅಂತ ಪರಸ್ಪರ ಒಬ್ಬರನ್ನು ಒಬ್ಬರು ಹೊಗಳುತ್ತಿದ್ದೆವು. ಇಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಮುತ್ತುಗಳನ್ನು ಕೊಡಲು ಶುರು ಮಾಡಿದೆವು. ಆ ಸಮಯದ ಆನಂದವನ್ನು ಅನುಭವಿಸಲು ಸಿದ್ಧವಾಗಿದ್ದೇವೆ. ಎಷ್ಟೋ ದಿನಗಳ ಮೇಲೆ ನಾನು ಕಾಯುತ್ತಿದ್ದ ನನ್ನ ಮಗು ಇನ್ನು ಸ್ವಲ್ಪ ದಿನಗಳಲ್ಲಿ ನನ್ನ ಅಂಗಳದಲ್ಲಿ ಓಡಾಡುತ್ತದೆ. ಆ ಮಾತುಗಳನ್ನು ನೆನೆದು ತುಂಬ ಖುಷಿಯಾಗುತ್ತಿತ್ತು. ರವಿಯ ಅಪ್ಪುಗೆಯಲ್ಲಿ ನನ್ನನ್ನು ಬಂಧಿಸಿದೆ. ಆ ಕ್ಷಣವನ್ನು ಅವರಿಗಾಗಿ ಅರ್ಪಿಸಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.